ಮುಳುಬಾಗಿಲು ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಅರಬಪಲ್ಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ತಪಾಸಣಾ ಶಿಬಿರದಲ್ಲಿ ಗಿವರ್ಲಿ ಕೇರ್ ಫೌಂಡೇಶನ್ ಸಂಸ್ಥಾಪಕರಾದ ಕೆ ಗೀತಾರವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ವಿವರವಾಗಿ ಪೋಷಕರಿಗೆ ಮನಮುಟ್ಟುವಂತೆ ತಿಳಿಸಿದರು. ಶಾಲೆಯ ವಿದ್ಯಾರ್ಥಿಗಳು ಪೋಷಕರಿಗೆ ಮನವಿ ಮಾಡಿದ್ರು. ಏನೆಂದ್ರೆ ಆರೋಗ್ಯವೇ ಭಾಗ್ಯ, ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದರಿಂದ ಉತ್ತಮ ಆರೋಗ್ಯವನ್ನ ಪಡೆಯಬಹುದು. ಆರೋಗ್ಯ ಒಂದು ಚೆನ್ನಾಗಿದ್ರೆ ಮನುಷ್ಯನ ಜೀವನವೇ ಅವರ ಬಾಳು ಬಂಗಾರ ಇದ್ದಂತೆ ಎಂದು ಹೇಳಿದ್ರು. ತದನಂತರ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣಿರವರು ವೈದ್ಯರ ಬಗ್ಗೆ ಅಪಾರವಾದ ಗೌರವವನ್ನ ನೀಡಿದ್ರು. ವೈದ್ಯರು ದೇವರಿಗೆ ಸಮಾನ ಎಂದು ಹೇಳಿದ್ರು. ನಂತರ ಮಾತನಾಡಿದ ಗಿವರ್ಲಿ ಫೌಂಡೇಶನ್ ನಿರ್ದೇಶಕರಾದ ವಿಮಲಾರವರು ಶಿಕ್ಷಣದ ಬಗ್ಗೆ ವಿವರವಾಗಿ ಶಾಲೆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸಿದ್ರು. ನಂತರ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಗಮನ ವಹಿಸಬೇಕೆಂದು ಪೋಷಕರಿಗೆ ತಿಳಿಸಿದ್ರು. ನಂತರ ಮಾತನಾಡಿದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಬಾಬುರವರು ಆರೋಗ್ಯದ ಬಗ್ಗೆ ಪರಿಪೂರ್ಣ ಮಾಹಿತಿ ಪ್ರತಿಯೊಬ್ಬ ಶಾಲೆಯ ಮಕ್ಕಳ ಪೋಷಕರಿಗೆ ಪರಿಜ್ಞಾನ ಇರಬೇಕೆಂದು, ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯವಂತರು ಪ್ರತಿದಿನ ಶ್ರೀಮಂತನಾಗಿರುತ್ತಾನೆ ಎಂದು ಹೇಳಿದರು. ಗಿವರ್ಲಿ ಕೇರ್ ಫೌಂಡೇಶನ್ ವ್ಯವಸ್ಥಾಪಕರಾದ ಕೆ ಗೀತಾರವರು ನಮ್ಮ ಸಂಸ್ಥೆಯಿಂದ ಸಮಾಜ ಸೇವೆ ಮಾಡುವುದು ನಮ್ಮ ಹಲವಾರು ದಿನಗಳ ಕನಸಾಗಿದ್ದು, ಆ ಕನಸನ್ನ ನನಸು ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಶಾಲೆಯ ಮಕ್ಕಳ ಪೋಷಕರಿಗೆ ಹೇಳಿದರು. ಮುಂದಿನ ದಿನಗಳಲ್ಲಿ ಅನೇಕ ಸಮಾಜ ಸೇವೆಗಳನ್ನು ನಮ್ಮ ಫೌಂಡೇಶನ್ನಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮನಮುಟ್ಟುವಂತೆ ಹೇಳಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಇದಕ್ಕೆ ನಮ್ಮ ಜೊತೆಯಲ್ಲಿ ಸಹಕರಿಸಿರುವ ನಾರಾಯಣ ಹೃದಯಾಲಯ ಮತ್ತು ಜಾಲಪ್ಪ ಮೆಡಿಕಲ್ ಕಾಲೇಜ್ ಸಂಶೋಧನಾ ಇವೆರಡೂ ಮೂರು ತಂಡಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದು ತುಂಬಾ ಸಂತೋಷದ ವಿಷಯ. ಇದು ಏನಂದ್ರೆ, ಈ ಉಚಿತ ಶಿಬಿರದಿಂದ ಮಕ್ಕಳಿಗೆ ಉಚಿತ ಆರೋಗ್ಯ ಜೊತೆಗೆ ಇಲ್ಲಿ ಆಭಾ ಕಾರ್ಡ್ ಮಾಡಿಕೊಟ್ಟು ಅದರಿಂದ ಪ್ರಯೋಜನ ಏನಂದ್ರೆ, ನೆಕ್ಸ್ಟ್ ಗೆ ಆಭಾ ಕಾರ್ಡ್ ಪಡೆದವರ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗತ್ತೆ. ಬಟ್ ಏನಂದ್ರೆ, ಒಂದು ಮೆಡಿಸಿನ್ ಕಾಸ್ಟ್ ಮಾತ್ರ ನೀವು ಮಕ್ಕಳಾಗ್ಲಿ ಪೋಷಕರಾಗ್ಲಿ ಯಾರಾದ್ರೂ ಸಾರ್ವಜನಿಕರಾಗ್ಲಿ ಇದರ ಆಭಾ ಕಾರ್ಡ್ ಮುಖಾಂತರ ಅವರಲ್ಲಿ ಉಚಿತವಾಗಿ ಸೇವೆಯನ್ನು ಪಡೆಯಬಹುದು. ಇದೊಂದು ಸೌಕರ್ಯವನ್ನು ನಮ್ಮ ಜಾಲಪ್ಪ ಆಸ್ಪತ್ರೆಯವರು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ರು ಈ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಮೊದಲನೇದಾಗಿ ಆರೋಗ್ಯ ಅಂದ್ರೆ ಏನಂದ್ರೆ, ಆರೋಗ್ಯವಾಗಿರುವುದು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಾಗಿರೋದು ಮುಖ್ಯ. ಪ್ರತಿಯೊಬ್ರು ದೈಹಿಕವಾಗಿ ಫಿಸಿಕಲಿ ಫಿಟ್ ಇರೋದಕ್ಕೆ ಯೋಗ ಸಪೋರ್ಟ್ ಮಾಡಕ್ಕೆ, ಮಾನಸಿಕವಾಗಿರೋದಕ್ಕೆ ಮೆಡಿಟೇಷನ್ ಸಪೋರ್ಟ್ ಕೊಡತ್ತೆ, ಜೊತೆಗೆ ಸಾಮಾಜಿಕವಾಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋ ಆಲೋಚನೆ ಮಾಡ್ಬೇಕು ಈಗಿನ ಯುವ ಜನತೆಯರು ಮೇನ್ ಆಗಿ. ಹಂಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವ ದೃಷ್ಟಿಯಲ್ಲಿ ನನ್ನ ಒಂದು ಸೇವೆ ಈ ಸಮಾಜ, ಈ ಮುಳುಬಾಗಿಲಿನ ಜನತೆಗೆ ಸಿಗಲಿದೆ. ಜೊತೆಯಲ್ಲಿ ನಮ್ಮ ಜೊತೆ ಸಹಕರಿಸಿರುವ ಚಂದ್ರಶೇಖರ್ ಅವರಿಗೆ ದೊಡ್ಡ ನಮಸ್ಕಾರಗಳು. ಮೇನ್ ಆಗಿ ಬಾಬು ಅವ್ರ ಬಗ್ಗೆ ನಾನು ಹೇಳ್ಬೇಕು. ಬಾಬು ಅವರು ಯುವ ಮುಖಂಡರು, ಬರಬೇಕು, ಬನ್ನಿ. ಎಷ್ಟು ಎನರ್ಜೆಟಿಕ್ ಎಂಥೂಸಿಸ್ಟಿಕ್ ಇದಾರೆ ಅಂದ್ರೆ, ಮೇಡಮ್ ಏನಾದ್ರೂ ಮಾಡಿಸಿ. ಈ ಶಾಲೆ ಬಗ್ಗೆ ಮೇನ್ ಆಗಿ ನೀವೆಲ್ಲ ಮೇನ್ ಆಗಿ ಪುಣ್ಯ ಮಾಡಿದಿರಿ ಇಂತ ಒಂದು STMC ಮೆಂಬರ್ ಅಧ್ಯಕ್ಷನಾಗಿ ಪಡೆಯೋದಕ್ಕೆ. ಅಷ್ಟು ಎನ್ಕರೇಜ್ಮೆಂಟ್ ಇದೆ, ಸೆಲ್ಫ್ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ. ಈ ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಡ್ಬೇಕು, ಈ ಶಾಲೆಗೆ ಮಾಡ್ಬೇಕು. ನಾನ್ ಮೊನ್ನೆ ಬಂದಾಗ ಇಲ್ಲಿ ಇನ್ನು ಏನು ಪ್ಲಾಟ್ಫಾರ್ಮೇ ಇರ್ಲಿಲ್ಲ ಈ ಸ್ಟೇಜಿಗೆ, ಅಷ್ಟು ಫಾಸ್ಟ್ ಆಗಿ ಮಾಡಿಸಿರ ಕ್ಯಾಂಪ್ಗೋಸ್ಕರ. ಇನ್ನೊಂದು ವರ್ಷ ನಮ್ಗೆ ಅವಕಾಶ ಕೊಡಿ. ಈಗ ಬಂದು 3 ತಿಂಗಳಾಗಿದೆ ಅಷ್ಟೇ ಅವರು ಪೊಸಿಷನ್ ತಗೊಂಡು. ಇನ್ನೊಂದು ವರ್ಷ ಕೊಡಿ, ನಾನು ಇನ್ನು ಮಾದರಿ ಶಾಲೆಯಾಗಿ ಮಾಡ್ಬೇಕು ಅನ್ನೋ ಕನ್ಸ್ ಕಂಡ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಈ ಶಾಲೆಯ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟಷ್ಟು, ಅವ್ರು ಆದಷ್ಟು ಎಷ್ಟು ಸಹಾಯ ಆಗತ್ತೋ ಅಷ್ಟು ಮಾಡಿ ಇನ್ನೂ ಡೆವಲಪ್ ಮಾಡೇ ಮಾಡ್ತಾರೆ ಈ ಶಾಲೆಗೆ. ಮತ್ತೆ ಪ್ರಿನ್ಸಿಪಲ್ ಸುಬ್ರಹ್ಮಣ್ಯಂ ಸರ್ ವಯಸ್ಸಾದ್ರೂ ಕೂಡ ಹೆಡ್ ಮಾಸ್ಟರ್ ಎಲ್ಲಿದ್ದಾರೆ ಕಾಣಿಸ್ತಿಲ್ಲ, ಬರ್ಬೇಕಿತ್ತು. ಎಲ್ಲ ಸೆಲ್ಫ್ ಇನ್ವಾಲ್ವ್ ಆಗಿದ್ದಾರೆ, ಸೆಲ್ಫ್ ಮೋಟಿವೇಟೆಡ್. ಅವರು ಏನಾದ್ರೂ ಡೆಡಿಕೇಟ್ ಮಾಡ್ಬೇಕು ಶಾಲೆಗೆ ಅಂತಿದ್ದಾರೆ. ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಅವರು ಭಗವದ್ಗೀತೆ ಉಪಾಯನ ಮಾಡ್ತಿದ್ದಾರೆ. ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಅವರನ್ನ ಭೇಟಿ ಆದ್ರೆ ಪ್ರತಿದಿನ ಒಂದ್ ಅರ್ಧ ಗಂಟೆ 1 ಅವರ್ ನಿಮ್ಮ ಸಮಯ ಕೊಡ್ತೀರಾ ಅನ್ನೋದಾದ್ರೆ ಭಗವದ್ಗೀತೆ ಕೂಡ ಹೇಳ್ಕೊಡ್ತಾರೆ ಅವ್ರು ಎಲ್ಲಾ ಮಕ್ಕಳಿಗೂ. ಇಷ್ಟೇ ಮಾತ್ರ. ಎಲ್ಲಾ ವೈದ್ಯಕೀಯರಿಗೂ ನನ್ನ ನಮಸ್ಕಾರಗಳು. ಬಂದು ಇಲ್ಲಿ ಮಕ್ಕಳಿಗಾಗಿ ಅವರು ಕೂಡ ಒಂದು ಸೇವೆ ಸಲ್ಲಿಸ್ತಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.
2026ರಂದು ಏನು ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಆ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನ ಏನು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆರೋಪಾಳ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವೈದ್ಯ ಲೋಕದ ದಿಗ್ಗಜರೆಲ್ಲ ಆಗಮಿಸಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಹಾಗಾಗಿ ನಂಗೆ ಡಾಕ್ಟರ್ಸ್ ನೋಡಿದ್ರೆ, ಯಾಕಂದ್ರೆ ನನ್ನ ಮಗಳು ಫಸ್ಟ್ ಇಯರ್ MBBS ಮಾಡ್ತಾ ಇದ್ದಾಳೆ, ಹಾಗಾಗಿ ನಂಗೆ ನನ್ನ ಮಕ್ಕಳು ಕಾಣಿಸ್ತಾ ಇದ್ದಾರೆ ಇಲ್ಲಿ. ಇವರು ನಮಗೆ ಆರೋಗ್ಯವನ್ನ ಕಟ್ಕೊಡುವಂತವ್ರು. ಹಾಗಾಗಿ ನಮ್ಮ ಫ್ರೆಂಡ್ ಡಾಕ್ಟರ್ ರಂಗರಾವ್ ಅಂತ ಮೆಡಿಕಲ್ ಆಫೀಸರ್ ಆಗಿದ್ರು ಇದರಲ್ಲಿ ಶ್ರೀನಿವಾಸಪುರದಲ್ಲಿ. ಅವ್ರು ಹೇಳ್ತಾ ಇದ್ರು, ನಾವು ಟ್ರೀಟ್ ಮಾಡ್ತೀವಿ, ಭಗವಂತ ವಾಸಿ ಮಾಡ್ತಾನೆ ಅಂತ ಆ ಒಂದು ಬೋರ್ಡ್ ಹಾಕೊಂಡಿದ್ರು. ಹಾಗಾಗಿ ನಾವು ವಿಶೇಷವಾಗಿ ಇಲ್ಲಿ ಡಾಕ್ಟರ್ಸ್ ಬಂದಿರೋದು ನಂಗೆ ದೇವರೇ ಬಂದಂಗಾಗಿದೆ. ಯಾಕೆಂದ್ರೆ ಈ ಭಾಗದ ಜನರ ಆರೋಗ್ಯ ಸುಧಾರಿಸೋದಕ್ಕೆ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಇದನ್ನ ಚಾಲನೆ ಕೊಟ್ಟಂತ ಶ್ರೀಮತಿ ಗೀತಾ ಮೇಡಮ್ ಇರ್ಬೋದು, ಮತ್ತೆ ಇಲ್ಲಿ ಅವಕಾಶ ಮಾಡ್ಕೊಡೋದಕ್ಕೆ ನಮ್ಮ SDMC ಅಧ್ಯಕ್ಷರಂತ ಶ್ರೀಯುತ ಕೆ ಬಾಬು ಅವರು ಕೂಡ ಅವರ ಶ್ರಮನೂ ಇದೆ. ಈ ಮೊದಲು ಕೂಡ ಇಲ್ಲಿ ಮೊದಲು ಗರಡಿ ಶಂಕರಪ್ಪ ಅಂತ ಏನು SDMC ಅಧ್ಯಕ್ಷರಾಗಿದ್ರು ಅವರು ಕೂಡ ಈ ತರ ಕಾರ್ಯಕ್ರಮಗಳನ್ನ ಮಾಡಿ ಇಲ್ಲಿನ ಭಾಗದ ಜನರ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಶ್ರಮ ವಹಿಸಿದ್ದಾರೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ. ನಮ್ಮ ಡಾಕ್ಟರ್ಸ್ ಇಲ್ಲಿ ಬಂದು ಇದೇ ತರ ಸೇವೆ ಮಾಡ್ತಾ ಇರ್ಲಿ. ಆಮೇಲೆ ಪರೋಪಕಾರಾರ್ಥ ಇದಂ ಶರೀರಂ ಅಂತಿದೆ. ಇದು ಮರಗಳು ಹಣ್ಣುಗಳನ್ನು ಕೊಡುತ್ತೆ, ತನಗಾಗಲ್ಲ. ನದಿಗಳು ಹರಿಯುತ್ತೆ, ತನಗಾಗಲ್ಲ. ಹಸುಗಳು ಹಾಲು ಕೊಡುತ್ತೆ, ತನಗಾಗಲ್ಲ. ಪರೋಪಕಾರಾರ್ಥ ಇದಂ ಶರೀರಂ. ಈ ಶರೀರ ಇರೋದು ಸಮಾಜಕ್ಕೋಸ್ಕರ ಅಂತ. ಹಾಗಾಗಿ ಸಮಾಜ ಸೇವೆ ಮಾಡಕ್ಕೆ ಬಂದಿರಂತ ಎಲ್ಲ ವೈದ್ಯರಿಗೆ ನಮಸ್ಕಾರ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಬಲೋ, ಭಾರತ್ ಮಾತಾ ಕಿ ಜೈ. ಫೌಂಡೇಶನ್ ಮತ್ತು ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನಮ್ಮ RL ಜಾಲಪ್ಪ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ RL ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪತ್ರಿಕಾ ಮಿತ್ರರಾದಂತ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ನಮ್ಮ ಈ ಸರ್ಕಾರಿ ಶಾಲೆಯ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರು, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಈ ಶಾಲೆಯ SDMC ಅಧ್ಯಕ್ಷರು ಹಾಗೂ ಯುವ ಮುಖಂಡರು ಆದಂತ ಬಾಬು ಅವರೇ, ಇವತ್ತು ಇಲ್ಲಿ ಸಾರ್ವಜನಿಕರು ಹಾಗೂ ಇಲ್ಲಿ ನೆರೆದಂತ ಗೌರವಾನ್ವಿತ ಸಾರ್ವಜನಿಕರೇ, ಇವತ್ತು ನಾವೇನು ಹೆಲ್ತ್ ಕ್ಯಾಂಪ್ ಹಾಕೊಂಡಿದೀವಿ ಅಂದ್ರೆ ಆರೋಗ್ಯ ಮುಖ್ಯ. ನಮ್ಮೆಲ್ಲರಿಗೂ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಹೊಂದಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು. ಯಾವ ಸ್ಟೇಜಲ್ಲಾದ್ರೂ ಬೆಳೆಯೋಕೆ ಸಾಧ್ಯ ಆಗುತ್ತೆ. ನಾವ್ ಏನ್ ಸಾಧನೆ ಮಾಡಕ್ಕಾದ್ರೂ ಸಾಧ್ಯ ಆಗುತ್ತೆ. ಆದ್ರಿಂದ ಮೊದಲು ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ. ಮತ್ತೆ ಶಿಕ್ಷಣ, ಆರೋಗ್ಯ ಶಿಕ್ಷಣ ನಮ್ಗೆ 2 ಕಣ್ಣಿದ್ದಂಗೆ. ಅವೆರಡು ಇದ್ರೆ ನಾವು ಯಾವ ಸ್ಟೇಜಲ್ಲಿ ಆದ್ರೂ ಬೆಳಿಬಹುದು, ಯಾವ ಹಂತಕ್ಕಾದ್ರೂ ಹೋಗಬಹುದು. ಅದರಿಂದ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಹಿಂಗಂದ್ರೆ ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಮುಕ್ತಿ, ಶಿಕ್ಷಣವೇ ಸಮಾಜದ ಪ್ರಗತಿ. ಅದರಿಂದ ಶಿಕ್ಷಣ ಕಲಿಬೇಕಂದ್ರೆ ಮಕ್ಕಳು ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಅನುಭವ ಆಗುತ್ತೆ, ಮುಂದೆ ನೋಡಿದ್ರೆ ನಮ್ಮ ಭವಿಷ್ಯ ಕಾಣಿಸುತ್ತೆ, ನಮ್ಮ ಸುತ್ತಮುತ್ತಲು ನೋಡಿದ್ರೆ ನಮ್ಮ ಸತ್ಯದ ಅರಿವಾಗುತ್ತೆ. ನಮ್ಮನ್ನ ನಾವು ನೋಡ್ಕೊಂಡಾಗ ನಮಗೆ ಆತ್ಮವಿಶ್ವಾಸವನ್ನು ಮೂಡುತ್ತೆ. ನಮ್ಮ ಹೆಜ್ಜೆ ಮುಂದೆ ಇಟ್ಟಾಗ ದಾರಿ ಕಾಣಿಸುತ್ತೆ. ನಮ್ಮ ಕಷ್ಟಗಳು ಬಂದಾಗ ನಮ್ ಗುರಿ ಮುಟ್ಟಕ್ಕೆ ಒಂದು ದಾರಿ ಆಗುತ್ತೆ. ಆದ್ರಿಂದ ಮಕ್ಕಳೇ, ಇವತ್ತು ನಾವು ಏನು ನೆಲಲ್ಲಿ ಕುತ್ಕೊಂಡು 2 ಕೈಯಲ್ಲಿ ಪುಸ್ತಕವನ್ನ ಹಿಡಿದುಕೊಂಡು ತಲೆ ಬಗ್ಗಿಸಿ ಓದ್ತಾ ಇದೀವೋ, ಆ ಓದು ಹೆಂಗಿರ್ಬೇಕಂದ್ರೆ ನಿಮ್ಗೆ ಮುಂದೊಂದ್ ದಿನ ನಮ್ಮ ಕರ್ನಾಟಕವೇ ತಲೆ ಎತ್ತು ನೋಡೋ ಹಂಗಿರ್ಬೇಕು. ಯಾಕಂದ್ರೆ ಈ ಒಂದು ಹುದ್ದೆಯಲ್ಲಿದ್ರೆ ಎಲ್ರಿಗೂ ನಿಮ್ಮನ್ನ ತಲೆ ಎತ್ತು ನೋಡ್ತಾರೆ ಅಲ್ವಾ, ನಿಮ್ಮನ್ನು ಗುರುಸ್ತಾರೆ. ಅದನ್ನ ಗುರುಸ್ಬೇಕಂದ್ರೆ ವಿದ್ಯೆ ಮುಖ್ಯವಾಗಿರುತ್ತೆ. ಅದರಿಂದ ವಿದ್ಯೆ ಕಡೆ ಗಮನ ಕೊಡಿ. ನೀವು ಇವತ್ತು ನೆರಳಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ, ನಿಮ್ಮ ತಂದೆ ತಾಯಿಗಳು ಇವಾಗ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ಗಮನ ಇಟ್ಟು ವಿದ್ಯೆ ಕಲಿಯೋ ವಯಸ್ಸಿನಲ್ಲಿ ವಿದ್ಯೆ ಕಲೀರಿ. ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಪ್ರಗತಿಪರ ಸೇವೆಗಳನ್ನು ಮಾಡಕ್ಕೆ ನಮ್ಗೊಂದು ದಾರಿ ಆಗುತ್ತೆ. ಈ ಸ್ಥಾನದಲ್ಲಿ ನೀವು ಒಂದ್ಸಲಿ ನಿಂತ್ಕೋಬೇಕು. ಅದು ನಿಂತ್ಕೋಬೇಕಂದ್ರೆ ನೀವು ವಿದ್ಯೆ ಕಲಿಲೇಬೇಕು ಜೀವನದಲ್ಲಿ. ಅದರಿಂದ ನಾನು ಇಲ್ಲಿ ಬಂದಾಗ ಹೇಳಿದ್ರು,
ಇಲ್ಲಿ ಒಂದ್ ಮೇಡಮ್ ಅವ್ರು ಇದ್ರಂತೆ, ಇದೇ ಶಾಲೆಯಲ್ಲಿ ಓದಿದ್ದ ಮೇಡಮ್ ಅವ್ರ ಹೆಸರೇನು ಗೊತ್ತಿಲ್ಲ. ಈಗ ಇಲ್ಲಿ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದು ಗ್ರೇಟ್. ಅವ್ರಿಗೊಂದು ಗಂಗಾಂಬಿಕಾ ಮೇಡಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತರ್ತಾ ಇದ್ದೀನಿ. ಯಾಕೆ ಚಪ್ಪಾಳೆ ತರ್ತಾ ಇದ್ದೀನಿ ಅಂದ್ರೆ ಇದೇ ಶಾಲೆಯಲ್ಲಿ ಓದಿದರೆ, ಇದೇ ಶಾಲೆಗೆ ಸರ್ವಿಸ್ ಕೊಡ್ತಾರೆ ಅಂದ್ರೆ ಅದು ತುಂಬಾ ಅದೃಷ್ಟವಾದಂತ ಇದು. ನೀವು ಗುರುಗಳು ಹೇಳಿದ ಮಾತುಗಳನ್ನು ಕೇಳಬೇಕು, ಗುರುಗಳು ಹೇಳಿದ ಪಾಠಗಳನ್ನು ಕೇಳಿದ್ರೆ ಮಾತ್ರ ನೀವು ಮುಂದೆ ಒಂದು ಉತ್ತಮವಾದ ಒಂದು ವ್ಯಕ್ತಿ ಆಗಕ್ ಸಾಧ್ಯ. ಇಂತ ಜಾಗದಲ್ಲಿ ಕುತ್ಕೊಳ್ಳಕ್ಕೂ ಒಂದು ಸಾಧ್ಯ. ಇವಾಗ ನೋಡಿ, ನಮ್ಮ ಡಾಕ್ಟ್ರು ವೈದ್ಯ ನಾರಾಯಣ ಅಂತ ಹೇಳ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಇವರೇ ನಮಗೆ ಡಾಕ್ಟರ್ಗಳು ಅಲ್ವಾ? ಅಂತ ಸ್ಥಾನಗಳಲ್ಲಿ ಇರ್ಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕು. ನನ್ನ 2 ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ತಾಯಿ ಶಾರದಾಂಬೆಯನ್ನು ನೆನೆಸುತ್ತಾ, ಚಾಮುಂಡೇಶ್ವರಿಯನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಗಿವರ್ಲಿ ಕೇರ್ ಫೌಂಡೇಶನ್ ಹಾಗೂ ನಾರಾಯಣ ಹೆಲ್ತ್ ಕೇರ್ ಮತ್ತು RL ಜಾಲಪ್ಪ ಹಾಸ್ಪಿಟಲ್ ಕಡೆಯಿಂದ ಏನು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಇವತ್ತು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅರೂಪಾಲದಲ್ಲಿ ಹಾಗೂ ನಮ್ಮ 25 ಮತ್ತು 29ನೇ ವಾರ್ಡ್ನಲ್ಲಿ ನಮ್ಗೇನಿವತ್ತು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಇದು ಗಿವರ್ಲಿ ಕೇರ್ ಫೌಂಡೇಶನ್ ಅವರು ಅವ್ರ ಟ್ಯಾಗ್ಲೈನೇ ತುಂಬಾ ಚೆನ್ನಾಗಿದೆ, ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ಅಂತ. ಇವರು ಆಲ್ಮೋಸ್ಟ್ ಎಲ್ಲ ಗಿವರ್ಲಿ ಕೇರ್ ಫೌಂಡೇಶನ್ ಗೀತಾ ಮೇಡಮ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಮಾಡ್ತಿದ್ರು. ಸರ್ಕಾರಿ ಶಾಲೆಗಳಲ್ಲಿ ಮೇಡಮ್ ಇಲ್ಲ ಮೇಡಮ್ ನಮ್ ಕಡೆ ಮಾಡ್ಲೇಬೇಕು ಅಂತ ಹೇಳಿದಾಗ ಇಲ್ಲ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಇವತ್ತೇನ್ ಬಂದ್ ಮಾಡ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವೇನನ್ನ ಸಮಾಜದಲ್ಲಿ ಒಂದು ಸಾಧನೆ ಮಾಡಕ್ ಸಾಧ್ಯ. ಈ ಏನು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವ್ರಿಗೊಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜಾಲಪ್ಪ ಹಾಸ್ಪಿಟ್ಲ್ ನಮ್ಮ ಚಂದ್ರಶೇಖರ್ ಸರ್ ಅವರು ಈ ಕ್ಯಾಂಪ್ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಹಾಗೆ ನಮ್ಮ ಗೀತಾ ಮೇಡಮ್ ಅವರು ನಮ್ಗೆ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಯಾರು ವಯಸ್ಸಾದವರು ಮತ್ತೆ ಹಾಗೆ ಕಡಿಮೆ ವಯಸ್ಸಿರೋರು ಕೂಡ ಈಗ ಎಕೋ ಎಲ್ಲ ಚೆಕ್ ಮಾಡಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ನಮ್ಗೆ ಮೊದ್ಲೆಲ್ಲ ಒಂದು 50 ವರ್ಷ 60 ವರ್ಷ ಆದ್ರೆ ಏನಾದ್ರು ತೊಂದರೆ ಕಾಣಿಸ್ತಾ ಇತ್ತು ಹಾರ್ಟ್ದು. ಈಗ ಏನಂದ್ರೆ 25 ವರ್ಷ 30 ವರ್ಷಕ್ಕೆಲ್ಲ ಹಾರ್ಟ್ ತೊಂದರೆ ಕಾಣಿಸ್ತಾ ಇದೆ. ಸೊ ಅವ್ರೇನಾದ್ರು ಎದೆ ಉರಿತ ಆ ತರ ಏನಾದ್ರು ಇದ್ದಾಗ ಅದು ಗ್ಯಾಸ್ಟ್ರಿಕ್ ಅದು ಇದು ಅಂತ ತೊಂದರೆ ಮಾಡ್ಕೊಂಡಿರ ಬಂದ್ ಫಸ್ಟ್ ಎಕೋ ಮತ್ತೆ ECG ಚೆಕ್ ಮಾಡಿಸ್ಬೇಕಾಗುತ್ತೆ. ಏನಾದ್ರು ತೊಂದರೆ ಇದೆ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ BPL ಕಾರ್ಡ್ ಅಲ್ಲಿ ನಾವು ಗೌರ್ಮೆಂಟ್ ಚಾರ್ಜಸ್ ಏನೇನ್ ಇರುತ್ತೋ 4,000 ಗೌರ್ಮೆಂಟ್ ಫೀಸ್ ಕಟ್ಬೇಕಾಗುತ್ತೆ. ಆಂಜಿಯೋಗ್ರಾಮ್ ಅದರಲ್ಲಿ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಆಂಜಿಯೋಪ್ಲಾಸ್ಟಿ ಮಾಡಬೇಕು ಮತ್ತೆ ಏನಾದ್ರು ಇನ್ಶೂರೆನ್ಸ್ ಇದ್ರೂ ನಮ್ಮ ಕಡೆ ನಾವು ಫ್ರೀ ಆಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ. ಇಲ್ಲಿ ಯಾವುದೇ ಪೇಷಂಟ್ಗೆ ಏನಾದ್ರು ತೊಂದರೆ ಇದ್ದಲ್ಲಿ ನಾವು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದು ನಮ್ಮ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಿಸಿ ನಾವು ಅವ್ರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲಿ ಈಗ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಮತ್ತೆ ಕಾರ್ಡಿಯಾಲಜಿ ಇರುತ್ತೆ, ಜನರಲ್ ಮೆಡಿಸಿನ್ ಇರುತ್ತೆ, ಆಪ್ತಲ್ ಇರುತ್ತೆ, ಆರ್ಥೋ ಇರುತ್ತೆ, ಮತ್ತೆ ಇನ್ಯಾವ್ದು ಇದೆ ಸರ್? ಐ ಇದೆ, ಡರ್ಮಟಾಲಜಿ ಇದೆ. ಎಲ್ಲ ವಿಭಾಗದವರು ಇರ್ತಾರೆ, ಎಲ್ಲ ಡಾಕ್ಟರ್ಸ್ ಇರ್ತಾರೆ. ಮತ್ತೆ ಥೈರಾಯ್ಡ್ ಚೆಕಪ್ ಇರುತ್ತೆ. ಹಾಗೆ ಶುಗರ್ಗೆ ಮತ್ತೆ BP-ಗೆ ಫ್ರೀ ಏನದು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ನಮ್ಮ ಕಡೆಯಿಂದ. ಎಲ್ಲಾರ್ಗು ಕೊಡ್ತಾರೆ, ಯಾರಿಗೆ ತೊಂದರೆ ಇದ್ರು ಫ್ರೀ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಆಭಾ ಕಾರ್ಡ್ ಯಾರು ಜಾಲಪ್ಪ ಹಾಸ್ಪಿಟಲ್? ನಮ್ಮ ಜಾಲಪ್ಪ ಹಾಸ್ಪಿಟಲ್ ಕಡೆಯಿಂದ ಮತ್ತೆ ಆಭಾ ಕಾರ್ಡ್ ಎಲ್ಲ ಜನರಿಗೂ ಫ್ರೀ ಮಾಡ್ಕೊಡ್ತಾರೆ. ಎಲ್ಲ ಬಂದು ಅದನ್ನ ಯೂಸ್ ಮಾಡ್ಕೊಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಂತೀನಿ.